ಮೂವಿ ಚೆನ್ನಾಗಿತ್ತು. ಚೆನ್ನಾಗಿತ್ತು ಚೆನ್ನಾಗಿತ್ತು ಮೂವಿ ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿದೆ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಡಾಕ್ಟರ್ಸ್ಗೆ ಒಳ್ಳೆ ಮೂವಿ. ಕಷ್ಟಪಟ್ಟು ಲೈಕ್ ಕ್ಲಾಸಲ್ಲಿ ಸಕ್ಸಸ್ ಆಗುತ್ತೆ ಅಂತ ಒಂದು ಒಳ್ಳೆ ಪ್ರೂಫ್. ಐ ವಾಸ್ ವಿಲ್ಲಿಂಗ್ ಟು ಟೇಕ್ ದ ಸೈನ್ಸ್ ಆ್ಯಂಡ್ ದಿಸ್ ಮೂವಿ ನನಗೆ ಪರ್ಫೆಕ್ಟಾಗಿ ಕೊಟ್ಟು ಸೈನ್ಸ್ನ ತಗೊಂಡು ನೀವು ಕೂಡ ಡಾಕ್ಟರ್ ಆಗಿ ಇದೇ ರೀತಿ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಅಂತ. ಸೊ ಚೆನ್ನಾಗಿತ್ತು. ಅಣ್ಣನ ಆ್ಯಕ್ಟಿಂಗ್ ಮಾತ್ರ ಸೂಪರು. ನಾಗಿಣಿ ಭರಣ ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ಹುಡುಗ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸಿನಿಮಾ ಮಕ್ಳಿಗೊಂದು ಒಳ್ಳೆ ಮೆಸೇಜ್ ಇರೋವಂಥದ್ದು, ಏನಾದ್ರು ಸಾಧಿಸಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಸೊ ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿ ಒಂದು 100 days ಹೋಗಲಿ ಅಂತ ಹಾರೈಸ್ತೀನಿ. ಮೂವಿಲಿ ಎಲ್ಲ ಇಷ್ಟ ಆಯಿತು. ಮುತ್ತ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ದ. ಮೂವಿಯಲ್ಲಿ ಇಷ್ಟ ಆಗಿದ್ದಂದರೆ ಮುತ್ತ ಅವ್ರದ್ದು ಡ್ಯಾನ್ಸಿಂಗು, ಸಾಂಗಿಂಗು ಎಲ್ಲ ಡ್ಯಾನ್ಸ್ ಆಡ್ಕೊಂಡು ಸಾಂಗ್ ಆಡ್ಕೊಂಡು ಹೋಗ್ತಿದ್ರು. ಓವರಾಲ್ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಮೂವಿದು ಸ್ಟೋರಿ ಲೈನು ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು ಓವರಾಲ್. ಥ್ಯಾಂಕ್ ಯು. ಏನು ಕಲಿತೆ ಅಂದರೆ ನನಗೇನು ಇಷ್ಟ ಆಯಿತು ಅಂತಂದರೆ ದಟ್ ಐ ನೀಡ್ ಟು ಟೇಕ್ ದ ಸೈನ್ಸ್. ನಾನು ಡಾಕ್ಟರ್ ಆಗಿ ಇನ್ನೂ ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಈ ಮೂವಿಯಿಂದ ಇನ್ಫಾರ್ಮೇಷನ್ ಕೊಟ್ಟು. ಮೂವಿಯಲ್ಲಿ ಡಾಕ್ಟ್ರು ಒಳ್ಳೆಯವರಲ್ಲ, ಬೆಂಗಳೂರು ಡಾಕ್ಟ್ರು ಎಲ್ಲ ಸೆಲ್ಫಿಶ್ ಆಗಿರ್ತಾರೆ, ಹೆಲ್ಪ್ ಮಾಡಲ್ಲ. ಹೋಗ್ಕೊಂಡ್ರು ಅದು ಈ ಮೆಸೇಜ್ ಏನು ಕೊಡುತ್ತೆ ಅಂದರೆ ಡಾಕ್ಟರ್ಗಳು ಒಳ್ಳೆಯವರಾಗಿ ಎಲ್ಲರಿಗೂ ಹೆಲ್ಪ್ ಮಾಡಬೇಕು. ಎಷ್ಟೇ ಕಷ್ಟಪಟ್ಟು ಲಾಸ್ಟಲ್ಲಿ ಸಕ್ಸಸ್ ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಫೀಲ್ ಬ್ಯಾಡ್ ಮಾಡ್ಕೋಬೇಡಿ, ಎಲ್ಲ ಒಳ್ಳೇದಾಗ್ತಿದೆ. ಡಾಕ್ಟರ್ಸ್ ಹೇಳ್ದಂಗೆ ದುಡ್ಡಿಲ್ಲ ಅಂದರೆ ಟ್ರೀಟ್ಮೆಂಟ್ ಕೊಡ್ದಿರ ಇರಬೇಡಿ ಪ್ಲೀಸ್. ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡಿ. ಈ ಮೂವಿಯಿಂದ ನಮಗೆ ಟ್ರೈಬಲ್ ಪೀಪಲ್ದು ಲೈಫ್ ಬಗ್ಗೆ ಸ್ವಲ್ಪ ಗೊತ್ತಾಯಿತು, ಅವ್ರ ಕಂಡೀಷನ್ಸ್ ಹೆಂಗಿರುತ್ತೆ ಅಂತ. ಮೂವಿ ನೋಡಿ ಹೆಲ್ಪಿಂಗ್ ನೇಚರ್, ಹ್ಯುಮ್ಯಾನಿಟಿ ಬಗ್ಗೆ ಲೆಸನ್ ಇತ್ತು ಮೂವಿಲಿ. ಮಾರಲ್ ಆಫ್ ದ ಸ್ಟೋರಿ ಕೂಡ ಚೆನ್ನಾಗಿತ್ತು. ಡಾಕ್ಟರ್ ಇಂಡಸ್ಟ್ರಿಯಲ್ಲಿ ಹೆಂಗೆ ನಡೆಯುತ್ತೆ ಎಲ್ಲ ಗೊತ್ತಾಯಿತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಯಾಕೆ ಅಂತಂದರೆ ನಾವು ಸಿನಿಮಾ ಮಾಡಿದಾಗ ಇಂತಿಂಥ ಜಾಗದಲ್ಲಿ ಇಂತಿಂಥ ಪಂಚಸ್ಸಲ್ಲಿ ಈ ಥರ ರಿಯಾಕ್ಷನ್ ಸಿಗತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವತ್ತೇ ನಾನು ಸಿನಿಮಾವನ್ನು ನೋಡಿದ್ದು. ಬಹುಶಃ ಮಕ್ಕಳ ಸಿನಿಮಾವನ್ನು ಇಷ್ಟೊಂದು ಅದ್ಭುತವಾಗಿ ಕಟ್ಟಿಕೊಟ್ಟಂಥ ನಾಗಿಣಿ ಭರಣ ಅವರು ನಿರ್ದೇಶಕಿಯಾಗಿ ಹಾಗೂ ನಿರ್ಮಾಪಕಿಯಾಗಿ ಲತಾ ಪ್ರಕಾಶ್ ಅವರಿಗೆ ನನ್ನ ಅಭಿನಂದನೆಗಳನ್ನ ಹೇಳ್ತೀನಿ. ಇವತ್ತು ಈ ಸಿನಿಮಾ ನೋಡಿದಾಗ ನನಗೆ ಮತ್ತಷ್ಟು ಹುಮ್ಮಸ್ಸು ಬಂದಿದ್ದು ಏನಪ್ಪ ಅಂತಂದರೆ, ಇಂಥ ಒಂದು ಸಿನಿಮಾವನ್ನು ನಮ್ಮ ಮಕ್ಕಳಿಗೆ ಬೆಳಗಿನ ಜಾವ ತೋರಿಸ್ತಾ ಇದ್ದೀವಿ. ತುಂಬ ತಪ್ಪೋದು. ಯಾಕೆ ಅಂತಂದರೆ ನಮಗೆ ಸುಮಾರು 4 ಗಂಟೆಗೆ 6 ಗಂಟೆಗೆ ಪ್ರದರ್ಶನಗಳು ಸಿನಿಮಾ ಥಿಯೇಟ್ರ್ಗಳು ಸಿಕ್ಕಿದ್ರೆ ಮಕ್ಕಳು ಆನಂದವಾಗಿ ಸಿನಿಮಾಗಳು ನೋಡ್ತಾರೆ, ತಂದೆ ತಾಯಿಗಳ ಜೊತೆ ಬಂದು ನೋಡ್ತಾರೆ. ಸೊ ಹಾಗಾಗಿ ನಾನು ಈ ಕನ್ಸರ್ನ್ ಯಾರ್ಯಾರು ಸಿನಿಮಾ ರಂಗದ ಪ್ರಮುಖರಿದ್ದಾರೆ ಅವರಲ್ಲಿ ನನ್ನ ಅತ್ಯಂತ ಬೇಡಿಕೆ ಏನಪ್ಪ ಅಂದರೆ, ಸಿನಿಮಾ ಇಂಥ ಮಕ್ಕಳ ಸಿನಿಮಾ ಬರೋದೇ ವಿರಳ. ಹಾಗಾಗಿ ದೊಡ್ಡವ್ರ ಸಿನಿಮಾ ಸಾವಿರಾರು ಬರುತ್ತೆ, ಆದರೆ ಮಕ್ಕಳ ಸಿನಿಮಾ ಬರೋದು ಕೇವಲ 1-2. ಅಂತಹ ಸಿನಿಮಾಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕು. ಜೀನಿಯಸ್ ಮುತ್ತ ಇವತ್ತು 25 ಯಶಸ್ವಿ ದಿನಗಳನ್ನ ಪೂರೈಸಿದೆ. ಈ ಚಿತ್ರ 100 ದಿನಗಳನ್ನು ಆಚರಿಸಲಿ ಅಂತ ಆ ಭಗವಂತನಲ್ಲಿ ಭಗವಂತ ಅಂದರೆ ನಮ್ಮ ಪ್ರೇಕ್ಷಕರಲ್ಲಿ ಬೇಡ್ತಾ ಈ ಸಿನಿಮಾಗೆ ಮತ್ತಷ್ಟು ಯಶಸ್ಸಿಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೀನಿಯಸ್ ಮುತ್ತ, ನೀವು ವಿಜಯ ರಾಘವೇಂದ್ರ ನೋಡಿ, ಆ ಹುಡುಗನ್ನು ನೋಡಿ, ಇಬ್ಬರು ಅಣ್ಣ ತಮ್ಮದಿರ ಥರ ಇಲ್ಲ. ಈ ಮಕ್ಕದಲ್ಲಿ ಏನು ಕಳೆ, ಆ ಹುಡುಗನ ಮಕ್ಕದಲ್ಲಿ ಅದೇ ಕಳೆ ಇದೆ. ಅಂದರೆ ಒಂದು ಚಿತ್ರ ಆಗಬೇಕಾದ್ರೆ ನಾವು ಯಾರಾದರೂ ಒಂದು ಉತ್ತಮ ನಟನ ಜೊತೆ ಪಾತ್ರ ಮಾಡಿದಾಗ ಆ ಹುಡುಗ ಮುಂದಕ್ಕೆ ಬರ್ತಾನೆ ಅನ್ನೋದಕ್ಕೆ ಏನೂ ಇದೇ ಇಲ್ಲ. ಅವ್ನು ಮುಂದೆ ಬರ್ತಾನೆ. ಹುಡುಗ ಚೆನ್ನಾಗಿ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾನೆ. ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಸಬ್ಜೆಕ್ಟ್ ತೊಗೊಂಡು, ತಾಯಿ ಸಬ್ಜೆಕ್ಟ್ ತೊಗೊಂಡು ಆಮೇಲೆ ಇದರಲ್ಲಿ ಇನ್ನೊಂದು ಏನಿದೆ, ಮನುಷ್ಯನಿಗೆ ಮಾನವೀಯತೆಯ ದೃಷ್ಟಿ ಹೆಂಗಿರಬೇಕು ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಮಕ್ಕಳಿಗೆ ಯಾವ ರೀತಿ ತಾಯಿನ ನೋಡ್ಕೋಬೇಕು, ಯಾವ ರೀತಿ ಮಕ್ಕಳು ಇದನ್ನು ನೋಡಿದ್ರೆ, ಅದಕ್ಕೆ ನೋಡಿ ಸ್ಕೂಲ್ ಮಕ್ಕಳಿಗೆಲ್ಲ ಈ ಚಿತ್ರ ತೋರಿಸೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ದಯವಿಟ್ಟು ಎಲ್ಲರೂ ನಿಮ್ಮ ಮಕ್ಕಳಿಗೆ ಈ ಪಿಕ್ಚರ್ ತೋರಿಸಿ. ಅದರಿಂದ ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಿ. ಆಮೇಲೆ ನೀವು ಹೆಲ್ಪ್ ಮಾಡಿ, ದುಡ್ಡು ಕಾಯಬೇಡಿ. ಡೈರೆಕ್ಟರ್ ಆಗಿರೋರು, ಇನ್ನೊರು ಮತ್ತು ಇವರೆಲ್ಲರೂ 25 ದಿನ ಮಾಡಿದ್ವಿ. ಜೊತೆಗೆ ನಮ್ಮ ಸ್ಕೂಲ್ ಸ್ಟೂಡೆಂಟ್ಸ್ ಫಸ್ಟ್ ನಾವು ಅವರೇ ಸಹ
ರಾಜ್ ಅವ್ರು ಬನ್ರಿ